ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಅರುಣ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಐ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪುಟ್ಟದಾಗಿ ಒಂದು ವ್ಲಾಗ್ ಮಾಡೋಣ ಅಂತ. ಇವತ್ತು ಮಾರ್ನಿಂಗಿಂದ ತುಂಬಾ ಬ್ಯುಸಿ ಇದ್ದೆ. ಹಾಗೆ ಸಂಜೆ ಹೊರಗಡೆ ಹೋಗೋಣ, ಯಾಕೋ ಹೋಳಿಗೆ ತಿನ್ನಬೇಕು ಅನಿಸ್ತು. ನಾವು ರೆಗ್ಯುಲರಾಗಿ ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ ಹೋಳಿಗೆ ಮನೆಗೆ. ಸೊ ಹಾಗೆ ಹೋಗೋಣ ಅಂದ್ಬಿಟ್ಟು ನಾನು ಹಸ್ಬೆಂಡು ಮತ್ತು ಪಾಪು ಹೊರಟ್ವಿ. ಬಂದು ರೀಚ್ ಆದ್ವಿ ನಾವು. ನೋಡಿ, ಇದೇ ಹೋಳಿಗೆ ಮನೆ. ನಾವು ಯಾವಾಗಲೂ ಬರ್ತೀವಿ. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಎಲ್ಲ ಎಷ್ಟು ವೆರೈಟೀಸ್ ಆಫ್ ಒಬ್ಬಟ್ಟು ಸಿಗುತ್ತೆ ಅಂದರೆ ಬಿಸಿ ಬಿಸಿ ಹಾಕ್ಕೊಡ್ತಾ ಇರ್ತಾರೆ. ಮತ್ತು ಇದು ಬೇರೆ ಕಡೆ ಪಾರ್ಸೆಲ್ ಸಹ ಕೊಡ್ತಾರೆ. ಆಮೇಲೆ ಆನ್ಲೈನ್ ಡೆಲಿವರಿ ಎಲ್ಲ ಇರುತ್ತೆ. ನೋಡಿ, ಒಬ್ಬಟ್ಟು ಕೊಟ್ಟರು. ನಾವು ಕಾಯಿ ಒಬ್ಬಟ್ಟು ತೊಗೊಂಡಿದ್ವಿ. ತುಪ್ಪ ಹಾಕ್ಕೊಟ್ರು. ಸಕ್ಕತ್ತಾಗಿತ್ತು. ಕರೆಕ್ಟಾಗಿ ಸ್ವೀಟು ಆ್ಯಂಡ್ ಟೇಸ್ಟು ಅಮೇಝಿಂಗ್ ಆಗಿತ್ತು. 20 ರುಪೀಸ್ಗೆ ವರ್ತ್ ಅನ್ನಿಸ್ತು ನನಗೆ. 2 ತೊಗೊಂಡಿದ್ವಿ, ನಾನು ಮತ್ತು ನನ್ನ ಹಸ್ಬೆಂಡು. ನನ್ನ ಮಗನೂ ತಿಂದ, ಅವನೂ ಸ್ವಲ್ಪ ತಿಂದ, ಅವನಿಗೂ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಒಬ್ಬಟ್ಟು ಸಿಗುತ್ತೆ ಇಲ್ಲಿ. ಸುಮಾರು ಜನ ಬಂದು ಟೇಸ್ಟು ಮಾಡ್ತಾರೆ, ಹಾಗೆ ಪಾರ್ಸೆಲ್ ತೊಗೊಂಡು ಹೋಗ್ತಾರೆ. ಆರ್ಡರ್ಸ್ ಬರುತ್ತೆ ಆ್ಯಂಡ್ ಅವರು ಆನ್ಲೈನ್ ಡೆಲಿವರಿ ಸಹ ಮಾಡ್ತಾರೆ. ನಾನು ಯಾಕೆ ವಿಡಿಯೋ ಮಾಡಿಕೊಂಡೆ ಅಂತಂದರೆ, ನಾನು ಫಸ್ಟ್ ಟೈಮ್ ಹೋಗ್ತಾಯಿಲ್ಲ ಈ ಹೋಳಿಗೆ ಮನೆಗೆ. ಸುಮಾರು ಸರಿ ಹೋಗಿದ್ದೀನಿ. ಆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಅನ್ನೋ ಸಲುವಾಗಿ ನಾನು ವಿಡಿಯೋ ಸಹ ಮಾಡಿಕೊಂಡೆ. ಹಾಗೆ ನೋಡಿ, ಅಲ್ಲೇ ಪ್ರಿಪೇರ್ ಮಾಡ್ತಿದ್ದಾರೆ. ಎಷ್ಟು ಅಗಲ ಬರುತ್ತೆ ಅಂದರೆ ಅದು ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸರಿ ಈ ಕಡೆ ಬಂದರೆ ಅಂದರೆ JP ನಗರ್ 7th ಫೇಸು ಗೌರವ ನಗರ್ ಬಂದರೆ ಹೋಳಿಗೆ ಮನೇಲಿ ಒಂದು ಸರಿ ಭೇಟಿ ಕೊಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಪ್ರೈಸು ಅಷ್ಟೇ ವರ್ತ್ ಇದೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಇಷ್ಟು ಮೆನು ಇದೆ ಇವ್ರ ಹತ್ರ. ಒಂದು 14ಇಂದ 15ವರೆಗೂ ಮೆನು ಇದೆ. ಡ್ರೈ ಫ್ರೂಟ್ಸ್ ಆಗಿರಲಿ, ಕೊಕೊನೆಟ್ ಆಗಿರಲಿ, ಸೂಪರಾಗಿತ್ತು. ನೆಕ್ಸ್ಟು ಸ್ವೀಟ್ ತಿಂದಾದ್ಮೇಲೆ ಖಾರ ತಿನ್ನಬೇಕು ಅಂತ ಅನಿಸ್ತು. ನಾವು ನೆಕ್ಸ್ಟ್ ಹೋಗಿದ್ದೆ ಬಜ್ಜಿ ಸೆಂಟರ್ಗೆ. ಇದು ಬಂದು ದಾವಣಗೆರೆ ಮಿರ್ಚಿ ಮಸಾಲ ಅಂತ. ನಾನು ನನ್ನ ಹಸ್ಬೆಂಡು ಯಾವಾಗಲೂ ಇಲ್ಲೇ ಹೋಗೋದು. ಬಜ್ಜಿ ಏನಾದರೂ ತಿನ್ನಬೇಕು ಅನಿಸಿದ್ರೆ. ಟೇಸ್ಟ್ ಮಾತ್ರ ಇಲ್ಲೂ ತುಂಬ ಚೆನ್ನಾಗಿರುತ್ತೆ. ಬರೀ ಬಜ್ಜಿ ಬೋಂಡ ಅಲ್ಲ, ತುಂಬ ವೆರೈಟೀಸ್ ಆಫ್ ಮಿಕ್ಚರ್ಸು ಆ್ಯಂಡ್ ಜಾಂಗೀರು, ಜಿಲೇಬಿ ಎಲ್ಲ ಸಿಗುತ್ತೆ. ಟೇಸ್ಟು ಅಷ್ಟೇ ಆಸಮ್ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ನನ್ನ ಮಗ ತಿಂತಾಯಿದ್ವಿ. ನನ್ನ ಮಗ ಫುಲ್ ಇಷ್ಟ ಆಗ್ಬಿಟ್ಟು ಸೂಪರ್ ಅಂತ ಹೇಳ್ತಾ ಇದ್ದ. ಅವನಿಗೂ ಸಹ ಇಷ್ಟ ಆಯಿತು. ಹಾಗೆ ನಾವು ಮೆಡ್ ಪ್ಲಸ್ಗೆ ಬಂದ್ವಿ. ನಮ್ಮ ಮಾವನಿಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೋಬೇಕಾಗಿತ್ತು. ಹಾಗಾಗಿ ನನ್ನ ಹಸ್ಬೆಂಡ್ ಬಂದರು. ನೋಡಿ, ತೊಗೊಂಡು ಬರ್ತಾಯಿದ್ರು ಅವರು. ಅಷ್ಟೊತ್ತರಲ್ಲಿ ನನ್ನ ಮಗ ಎಷ್ಟು ರಾದಂತ ಮಾಡ್ತಿದ್ದೆ ಅಂದರೆ, ಅವನು ಒಂದು ಕಡೆ ನಿಂತ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಎಲ್ಲ ನಾವು ಹೊರಗಡೆ ಬಂದಾಗ ಅವ್ನು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಒಂದು ಕಡೆ ನಿಲ್ಲಿಸ್ಕೊಂಡ್ರೆ ಇರೋದೇ ಇಲ್ಲ. ಓಡಾಡಬೇಕು, ಆಟಾಡಬೇಕು. ನನ್ನ ಹಸ್ಬೆಂಡ್ ಬಂದರು, ಹೊರಟ್ವಿ. ನಾನು ಗ್ರೀನ್ ಶಾಪಿಂಗ್ ಮಾಡಿ ಬಂದೆ. ಇದು ನಮ್ಮ ಮನೆ ಹತ್ರನೇ ನಿಯರ್ ಇರೋದು. ಬಂದ್ವಿ. ನನ್ನ ಮಗನಿಗೆ ಸ್ವಲ್ಪ ಥಿಂಗ್ಸ್ನ ತೊಗೋಬೇಕಾಗಿತ್ತು. ಕ್ರೀಮ್ ಪೌಡರ್ಸ್ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಬಂದೆ ಕರ್ಕೊಂಡು ಅವನ್ನ ತೊಗೊಳೋಣ ಅಂತ. ಈ ಫುಲ್ಲು ಅವನಿಗೆ ಐಟಮ್ಸ್ ಎಲ್ಲ ನೋಡಿಬಿಟ್ಟು ಫುಲ್ಲು ಹ್ಯಾಪಿ. ಎತ್ಕೊಳ್ಳೋದು, ಎಸೆಯೋದು, ಅದನ್ನು ಮುಟ್ಟೋದು, ಇದನ್ನು ಮುಟ್ಟೋದು ಮಾಡ್ತಾಯಿದ್ದ. ಮಕ್ಕಳೇ ಆಗಿ ಅಲ್ವಾ, ಏನಾದರೂ ಈ ಥರ ಫುಲ್ಲು ಕಲರ್ಫುಲ್ಲಾಗಿ ಇರೋ ಜಾಗ ಕರ್ಕೊಂಡು ಬಂದರೆ ಅವರಿಗೆಲ್ಲ ಬೇಗ ಅಟ್ರಾಕ್ಷನ್ ಆಗ್ತಾ ಇರುತ್ತೆ. ಎಲ್ಲ ಎತ್ಕೊಳ್ಳೋದು, ಎಳೆಯೋದು ಮಾಡ್ತಾ ಇರ್ತಾರೆ. ಈ ಐಟಮ್ನು ಅಷ್ಟೇನೇನೆ, ಬಿಸ್ಕೆಟು ಅದು ಇದೆಲ್ಲ ಎತ್ಕೊಂಡು ಕೇಳ್ತಾ ಇದ್ದ. ನನಗೆ ಇದು ಬೇಕು, ಅದು ಬೇಕು ಅಂತ ಹೇಳ್ತಾ ಇದ್ದ. ಹಾಗೆ ಅವನು ಏನು ಕೇಳ್ತಾನೋ ಅದನ್ನು ನಾನು ಕೊಡಿಸ್ದೆ. ಇದು ಇವತ್ತಿನ ಪುಟ್ಟ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಕಮೆಂಟು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಯಾಕೋ ವ್ಯೂಸು ಸಬ್ಸ್ಕ್ರೈಬರ್ಸ್ ಎರಡೂ ಆಗ್ತಾಯಿಲ್ಲ. ಅದೊಂದು ಸ್ವಲ್ಪ ಬೇಜಾರಿದೆ ನನಗೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟಾಟಾ.